ಮೈಸೂರಿನ ಸರಸ್ವತಿಪುರಂ ಶಾಖೆಯ ಬ್ರಹ್ಮಕುಮಾರೀಸ್ನಲ್ಲಿ ದೇವರ ಉದ್ಯಾನದ ಸುಗಂಧ ಹೂವು ಎಂಬ ಭಾವನಾತ್ಮಕ ವಿಷಯದೊಂದಿಗೆ ರಕ್ಷಾಬಂಧನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಭಕ್ತರು ಮತ್ತು ಪ್ರಜ್ಞಾವಂತ ನಾಗರಿಕರು ಭಾಗವಹಿಸಿ ಅದಕ್ಕೆ ಒಂದು ವಿಶಿಷ್ಟ ಮೌಲ್ಯವನ್ನು ನೀಡಿದರು. ತಮ್ಮ ನಕಾರಾತ್ಮಕ ಗುಣಗಳನ್ನು ಗುರುತಿಸಿ ಆ ಗುಣಗಳನ್ನು ಯಜ್ಞಕುಂಡದಲ್ಲಿ ಸುಟ್ಟು ಹಾಕಿದಂತೆ ಮಾನಸಿಕ ಪ್ರಕ್ರಿಯೆಯಲ್ಲಿ ಮುಗಿಸಿದರು. ನಂತರ ಧನಾತ್ಮಕ ಪ್ರತಿಜ್ಞೆಯನ್ನು ನಿಲುಕಿಸಿಕೊಂಡು ಅದನ್ನು ಸಕಾರಾತ್ಮಕತೆಯ ಮರದ ಮೇಲೆ ಅಂಟಿಸಿ ದೃಢ ಸಂಕಲ್ಪದ ಗೋಡೆಯ ಮೇಲೆ ಪುನಃ ದೃಢಪಡಿಸಿದರು. ಈ ಆತ್ಮಶುದ್ಧೀಕರಣ ಮತ್ತು ದೈವ ಸ್ಮರಣದ ಸನ್ನಿವೇಶದ ಪಶ್ಚಾತ್ ಎಲ್ಲರೂ ಪರಮಾತ್ಮನ ಸ್ಮರಣೆಯಲ್ಲಿ ಪರಸ್ಪರ ರಕ್ಷೆ ಕಟ್ಟಿಸಿಕೊಂಡು ಓಂ ಶಾಂತಿ ಎಂಬ ಶ್ರುತಿಮಾಧುರ ಘೋಷಣೆಯೊಂದಿಗೆ ಈ ಪವಿತ್ರ ಬಂಧವನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಶಾಖೆಗಳ ಬ್ರಹ್ಮಕುಮಾರಿಯರಾದ ಚಾಮರಾಜನಗರದ ಧನೇಶ್ವರಿ, ಹೂಟಗಳ್ಳಿಯ ದೀಪ, ಸರ್ದಾರ್ ಪಟೇಲ್ ನಗರದ ರಶ್ಮಿ ವೇದಿಕೆ ಮೇಲೆ ಆಸೀನರಾಗಿದ್ದು ಅವರುಗಳ ಆತ್ಮೀಯ ಮಾತುಗಳು ಆತ್ಮಚಿಂತನದ ಗಂಭೀರತೆ ಮತ್ತು ಪರಮಾತ್ಮನೊಂದಿಗೆ ಹೊಂದಬಹುದಾದ ಆತ್ಮಬಂಧದ ಮಹತ್ವವನ್ನು ವಿವರಿಸಿದರು. ಹಾಗೂ ಮೈಸೂರು ಸರ್ಕಾರಿ ಯೂತ್ ಹಾಸ್ಟೆಲ್ ಅಧ್ಯಕ್ಷರಾದ ಪ್ರಸಾದ್, ಶಕ್ತಿಧಾಮ ಅಧ್ಯಕ್ಷರಾದ ಮಾಜಿ ಡಿಡಿಪೈ ಮಂಜುಳಾ, ಬಿಜೆಪಿ ಮೈನಾರಿಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆಂಥೋನಿ ಥಾಮಸ್ ಮತ್ತು ಬಿಂದು, ವಿದ್ಯಾ ವಿಕಾಸ್ ಕಾಲೇಜಿನ ಎಲೆಕ್ಟ್ರಾನಿಕ್ ವಿಭಾಗದ ಅಧ್ಯಕ್ಷರುಗಳು ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಸರಸ್ವತಿಪುರಂ ಶಾಖೆಯ ಬ್ರಹ್ಮಕುಮಾರಿಯರಾದ ಮಂಜುಳಾರವರು ನಿರೂಪಣೆಯನ್ನು ನೆರವೇರಿಸಿದರು. ಪ್ರೀತಿಯ ಸಂಕೇತ ಈ ರಕ್ಷಾಬಂಧನ ಹಬ್ಬ. ಇವತ್ತು ಅನೇಕ ಸಹೋದರಿಯರು ತಮ್ಮ ಸಹೋದರರು ಸಹ ಸದಾ ಸುರಕ್ಷಿತವಾಗಿರಲಿ, ಹಾಗೆ ಅವರು ನಮಗೆ ರಕ್ಷಣೆ ಕೊಡಲಿ, ಜೊತೆಗೆ ನನ್ನನ್ನು ನನ್ನ ಅಣ್ಣ ಅಥವಾ ತಮ್ಮ ಯಾವ ಒಂದು ಪವಿತ್ರ ಪ್ರೀತಿಯಿಂದ ನೋಡ್ತಾನೋ ಅದೇ ರೀತಿ ಜಗತ್ತಿನ ಬೇರೆಯ ಸಹೋದರಿಯರನ್ನೂ ಸಹ ತನ್ನ ಸಹೋದರಿ ಎಂಬ ಪರಿಶುದ್ಧ ಭಾವನೆಯಿಂದ ನೋಡಲಿ ಅನ್ನುವ ಒಂದು ಸಂದೇಶವನ್ನು ನೆನಪು ತರಿಸ್ತಾ ಸಹೋದರಿಯರು ತನ್ನ ಸಹೋದರನಿಗೆ ಈ ರಾಖಿಯನ್ನು ಕಟ್ತಾಳೆ. ಇವತ್ತೆಷ್ಟೋ ಜನ ಸಹೋದರಿಯರು ವಿಶೇಷವಾಗಿ ತಮ್ಮ ಅಣ್ಣ ತಮ್ಮಂದ್ರಿಗೆ ಬೆಳ್ಳಿಯದ್ದು, ಚಿನ್ನದ್ದು ಅಥವಾ ವಜ್ರದ ರಾಖಿಯನ್ನು ಕಟ್ಬೋದು. ಅಥವಾ ಇವತ್ತು ಮಾರ್ಕೆಟಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ನ ರಾಖಿಗಳು ಸಿಕ್ಕತ್ತೆ. ಆದರೆ ಆ ರಾಖಿ ಎಷ್ಟು ಬೆಲೆದು ಅಂತ ತಿಳ್ಕೊಳ್ಳೋದಕ್ಕಿಂತ ಆ ರಾಖಿಯಲ್ಲಿರೋ ಭಾವನೆ, ಅದರಲ್ಲಿ ಅಡಗಿರೋ ಸಂದೇಶ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಸೂತ್ರ ಒಂದು ಪ್ರತಿಜ್ಞೆಯನ್ನು ನೆನಪು ತರಿಸತ್ತೆ. ಆದ್ದರಿಂದ ನಾನು ನನ್ನ ಮನೋವೃತ್ತಿಯನ್ನು ಸದಾ ಪರಿಶುದ್ಧವಾಗಿಟ್ಕೊಂಡು ಯಾವುದೇ ಸ್ತ್ರೀಯರು, ಯಾವುದೇ ಹೆಣ್ಣು ಮಕ್ಕಳು ತೊಂದರೆಯಲ್ಲಿದ್ದರೆ ಅವರನ್ನು ನನ್ನ ಸಹೋದರಿ ಅಂತ ತಿಳಿದು ಅವ್ರಿಗೆ ರಕ್ಷಣೆ ಕೊಡ್ತೀನಿ ಅನ್ನೋ ಒಂದು ಪ್ರತಿಜ್ಞೆಯ ಸೂತ್ರ ಈ ರಾಖಿ. ಆದ್ದರಿಂದ ತಾವು ಎಲ್ಲರೂ ಸದಾ ಸುರಕ್ಷಿತವಾಗಿರಿ, ಹಾಗೆ ಎಲ್ಲರನ್ನು ಪರಿಶುದ್ಧ ಮನೋಭಾವನೆಯಿಂದ ನೋಡಿ ನಿಮ್ಮ ಮನಸ್ಸಿನ ಪರಿಶುದ್ಧತೆಯೇ ನಿಮಗೆ ರಕ್ಷಣೆ ಕೊಡೋದು. ಆ ಒಂದು ಸ್ಮೃತಿಗೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯ ಕಟ್ಟುವಂಥ ರಾಖಿಯಲ್ಲಿ ವಿಶ್ವಪಿತ ನಿರಾಕಾರ ಪರಮಾತ್ಮನ ಒಂದು ಸ್ಮೃತಿ ಚಿಹ್ನೆಯೂ ಇದೆ. ಯಾವ ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ ಇರುತ್ತೋ ಆ ಮನಸ್ಸು ಸದಾ ಪರಿಶುದ್ಧವಾಗಿರುತ್ತೆ. ಹಾಗೆ ಅವರ ಚಿಂತನೆಯ ವಿಧಾನನೂ ಪರಿಶುದ್ಧವಾಗಿರುತ್ತೆ. ಎಲ್ಲರನ್ನು ಪವಿತ್ರ ದೃಷ್ಟಿಯಿಂದ ಅವರು ನೋಡ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ, ಪವಿತ್ರತೆ ಅನ್ನುವುದು ಮಾನವನ ಮೂಲ ಧರ್ಮ. ಯಾರು ಈ ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಖಂಡಿತ ಅವ್ರಿಗೆ ಪರಮಾತ್ಮನ ರಕ್ಷಣೆ ಸಿಕ್ಕೇ ಸಿಗುತ್ತೆ. ಹಾಗೆ ಈ ರಾಖಿ ಕಟ್ಟೋದ್ರ ಜೊತೆಗೆ ಹಣೆಗೆ ತಿಲಕ ಇಡೋ ಒಂದು ಸಂಪ್ರದಾಯ ಇದೆ. ಇದು ಆತ್ಮ ಸ್ಮೃತಿಯ ಸಂಕೇತ. ಮಾನವ ಈ ಕಣ್ಣಿಗೆ ಕಾಣಿಸೋ ಶರೀರ ನಾನು ಅಂತ ತಿಳ್ಕೊಂಡಾಗಲೇ ದೇಹದ ದೃಷ್ಟಿಯಿಂದ ಬೇರೆಯವ್ರನ್ನ ನೋಡೋದಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಈ ದೇಹ ಅನ್ನೋದು ನಶ್ವರ. ಇದನ್ನು ನಡೆಸೋ ಚೈತನ್ಯ ಶಕ್ತಿ ಆತ್ಮ ಶಾಶ್ವತ, ಅಮರ. ಆದ್ದರಿಂದ ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಬೇರೆಯವ್ರನ್ನು ಆತ್ಮದ ದೃಷ್ಟಿಯಿಂದ ನೋಡೋ ಅಭ್ಯಾಸ ಬೇಕು. ಜೊತೆಗೆ ಬಾಯನ್ನು ಸಿಹಿ ಮಾಡಲಾಗತ್ತೆ. ಇವತ್ತು ಹೃದಯಗಳಲ್ಲಿ ಕಹಿ ನೆನಪುಗಳು ತುಂಬಿದ್ರೆ ಬಾಯಲ್ಲಿ ಸಿಹಿಯಾದ ಮಾತು ಬರೋದಕ್ಕೆ ಸಾಧ್ಯವಿಲ್ಲ. ಕಹಿಯಾದ ಘಟನೆ, ಕಹಿಯಾದ ಮಾತುಗಳನ್ನೆಲ್ಲ ಮರೆತು ನಾವು ಸದಾ ಸಿಹಿಯನ್ನೇ ತಿಂತ ಬೇರೆಯವ್ರಿಗೂ ಸಿಹಿಯನ್ನು ಹಂಚಬೇಕು
ಅನ್ನೋ ಸ್ಮೃತಿಗೋಸ್ಕರ ಈ ಆಚರಣೆಯನ್ನು ಆಚರಿಸಲಾಗುತ್ತೆ. ಅದರಲ್ಲೂ ಇವತ್ತು ನಾವು ಸರಸ್ವತಿಪುರಂ ಶಾಖೆಯಲ್ಲಿ ವಿಶೇಷವಾಗಿ ರಾಖಿ ಹಬ್ಬವನ್ನು ಆಚರಿಸಿದ್ವಿ. ಅದೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ತಮ್ಮಲ್ಲಿರೋ ಯಾವುದಾದ್ರೂ ಒಂದು ಅವಗುಣವನ್ನು ಬಿಡಬೇಕು, ಹಾಗೆ ಯಾವುದಾದ್ರೂ ಒಂದು ಸದ್ಗುಣವನ್ನು ತಗೋಬೇಕು. ಯಾವ ಒಂದು ವೀಕ್ನೆಸ್ ನನಗೆ ನನ್ನ ಜೀವನದಲ್ಲಿ ತೊಂದರೆ ಕೊಡ್ತಿದೆ, ಹಾಗೆ ಬೇರೆಯವ್ರಿಗೆ ನನ್ನಿಂದ ತೊಂದರೆ ಆಗ್ತಿದೆ ಅಂತ ಒಂದು ವೀಕ್ನೆಸ್ನ ಕೆಲವೊಂದು ಪ್ರಶ್ನೆಗಳನ್ನ ಎಲ್ರಿಗೂ ನಾವು ಕೇಳಿದ್ವಿ. ಆ ಪ್ರಶ್ನೆಗಳ ಆಧಾರದ ಮೇಲೆ ಪ್ರಾಮಾಣಿಕವಾಗಿ ಅವರೇ ಅದನ್ನು ಒಂದು ವೀಕ್ನೆಸ್ನ ಬರೆದು ಯಜ್ಞಕುಂಡದಲ್ಲಿ ಸ್ವಾಹ ಮಾಡಿದ್ದಾರೆ. ಹಾಗೆಯೇ ವಾಲ್ ಆಫ್ ಗ್ರೇಟ್ ಡಿಟರ್ಮಿನೇಷನ್ ಅಂತ ಅಲ್ಲಿ ಗೋಡೆನಲ್ಲಿ ತಾವು ನೋಡ್ಬೋದು. ಅಲ್ಲಿ ತಮ್ಮ ಒಂದು ದೃಢ ನಿರ್ಧಾರವನ್ನು ಬರೆದಿದ್ದಾರೆ. ಹಾಗೆ ಇವತ್ತು ರಾಖಿಯ ಪ್ರಯುಕ್ತ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಮೌಲ್ಯನ ಅಳವಡಿಸ್ಕೊಳ್ಬೇಕು. ಆ ಸದ್ಗುಣವನ್ನು ಒಂದು ಚೀಟಿನಲ್ಲಿ ಬರೆದು ಅಲ್ಲಿ ಒಂದು ಮರವನ್ನು ಮಾಡಲಾಗಿದೆ. ಆ ಮರದಲ್ಲಿ ಅಣಿಸಿದ್ದಾರೆ. ಆ ಮರ ದೊಡ್ಡದಾಗಿ ಬೆಳೆದು ಒಳ್ಳೆ ಫಲವನ್ನು ಜೀವನದಲ್ಲಿ ಕೊಡಲಿ ಅನ್ನೋ ಒಂದು ಸದುದ್ದೇಶದಿಂದ, ಶುಭ ಸಂಕಲ್ಪದಿಂದ ತಮ್ಮ ಸದ್ಗುಣವನ್ನು ಎಲ್ಲರೂ ಅಲ್ಲಿ ಅಣಿಸಿದ್ದಾರೆ. ಅದನ್ನು ಸಹ ತಾವುಗಳು ನೋಡ್ಬೋದು. ಹಾಗೆ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಈ ಹಬ್ಬವನ್ನು ರಹಸ್ಯಯುಕ್ತವಾಗಿ ಅದರ ರಹಸ್ಯನ ಅರ್ಥ ಮಾಡಿಕೊಂಡು ಲಾಭ ನೀಡೋ ರೀತಿ ಆಚರಿಸಲಿ ಅಂತ ನಾವು ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಆಶಿಸ್ತೀವಿ. ನಮಸ್ಕಾರ.